Dear students, welcome back to my YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ PUC ಕನ್ನಡ ಫಸ್ಟ್ ಟೆಸ್ಟಲ್ಲಿ ನೀವು ಈಸಿಯಾಗಿ ಯಾವ ರೀತಿಯಾಗಿ 40 ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು ಅನ್ನೋದಕ್ಕೆ ಒಂದು ಸೂಪರ್ ಸ್ಟ್ರಾಟಜಿನ ನಾನು ತಿಳಿಸ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಓದೋದ್ರಿಂದ ಖಂಡಿತ 40 ಔಟ್ ಆಫ್ 40ನ ಸ್ಕೋರ್ ಮಾಡ್ತೀರಾ. ಸೊ ಅಥವಾ ಮಿನಿಮಮ್ 35+ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಸೊ ನಾನು ಹೇಳೋ ರೂಲ್ಸ್ನ ನೀವು ನಾನು ಹೇಳೋ ರೂಲ್ಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ 40 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಏನೇನೆಲ್ಲ ರೂಲ್ಸು, ಏನೇನೆಲ್ಲ ಟಿಪ್ಸು ಟ್ರಿಕ್ಸ್ ಇದೆ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಸೊ ನಿಮಗೆ ಫಸ್ಟ್ ಟೆಸ್ಟ್ ಅಂದರೆ ಕ್ವಾರ್ಟರ್ಲಿ ಟೆಸ್ಟ್ ಆಗಿರೋದ್ರಿಂದ ನಿಮಗಿಲ್ಲಿ ಪದ್ಯದಲ್ಲಿ ಮೀನ್ಸ್ ಪೊಯಮಲ್ಲಿ ನಿಮಗೆ 3 ಚಾಪ್ಟರ್ ಇರುತ್ತೆ, ಲೆಸನಲ್ಲಿ 2 ಚಾಪ್ಟರ್ಸ್ ಇರುತ್ತೆ, ಹಾಗೆ ನಾಟಕದಲ್ಲಿ 3 ದೃಶ್ಯಗಳಿರುತ್ತೆ. ಸೊ ಯಾವ್ಯಾವ ಚಾಪ್ಟರಲ್ಲಿ ಏನೇನು ಕಲಿಬೇಕು, ಹಾಗೆ ಗ್ರಾಮರ್ ಪಾರ್ಟಲ್ಲಿ ನೀವು ಏನೇನು ಕಲಿಬೇಕು, ಯಾವ ರೀತಿಯಾಗಿರುತ್ತೆ ನಾವೀಗ ನೋಡ್ತಾ ಹೋಗೋಣ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ನಿಮಗೆ ಮೊದಲನೇ ಪೊಯಮ್ ಬಂದ್ಬಿಟ್ಟು ದುರ್ಯೋಧನನ ವಿಲಾಪ, ಓಕೆನಾ. ನೆಕ್ಸ್ಟ್ ಪದ್ಯ ಬಂದು ವಚನಗಳು, ದೇವನೊಲಿದ ಕುಲವೇ ಸತ್ಕುಲಂ. ಈ 3 ಪದ್ಯಗಳೇನಿದೆ ಇದು ನಿಮ್ಮ ಫಸ್ಟ್ ಟೆಸ್ಟಿಗೆ ಬರ್ತಾ ಇದೆ. ಸೊ ನೆಕ್ಸ್ಟ್ ಗದ್ಯ ಭಾಗದಲ್ಲಿ ಯಾವ್ಯಾವ ಚಾಪ್ಟರ್ಸ್ ಇದೆ ಅಂತಂದರೆ ಗಾಂಧಿ ಮತ್ತು ರಾಗಿ ಮುದ್ದೆ, ಇದು ನಿಮಗೆ ಲೆಸನ್ ಆಯಿತು. ಇನ್ನು ನಾಟಕದಲ್ಲಿ ಬೋಳೆ ಶಂಕರ, ಇದರಲ್ಲಿ 3 ದೃಶ್ಯಗಳನ್ನ ಓದ್ಕೋಬೇಕು. ಯಾವುದ್ಯಾವುದು, ಬೆಪ್ತಕಡಿ, ನಗಬೇಕು ತಮ್ಮ ನಗಬೇಕು, ಜಯವು ನರಕದ ಮಾಲೀಕ. ಇಷ್ಟು ನಿಮಗೆ ಏನಾಯಿತು, ಪೊಯಮ್, ಲೆಸನ್ ಹಾಗೆ ನಾಟಕದಾಯಿತು. ಇನ್ನು ಗ್ರಾಮರ್ ಪಾರ್ಟಿಗೆ ನೀವು ಬರ್ತೀರಾ ಅಂತಂದರೆ ಗ್ರಾಮರ್ ಪಾರ್ಟಲ್ಲಿ ನಿಮ್ಗೆ ಏನು ಕೇಳ್ತಾರೆ ಅವರು ಅಂತಂದರೆ ಬಿಡಿಸಿ ಬರೆಯಿರಿ, ಇದನ್ನು ಕೇಳ್ತಾರೆ. ನೆಕ್ಸ್ಟು ಸಮಾನಾರ್ಥಕ ಅಥವಾ ನಾನಾರ್ಥ. ನಿಮ್ಮ ಎಕ್ಸಾಮಲ್ಲಿ ಮೀನ್ಸ್ ಫಸ್ಟ್ ಟೆಸ್ಟಲ್ಲಿ ಸಮಾನಾರ್ಥಕ ಕೇಳಿದರೆ ನಾನಾರ್ಥ ಕೇಳಲ್ಲ, ನಾನಾರ್ಥ ಕೇಳಿದರೆ ಸಮಾನಾರ್ಥ ಕೇಳಲ್ಲ. ಇವೆರಡನ್ನು ನೀವು ಓದ್ಕೊಂಡಿರ್ಬೇಕಾಗುತ್ತೆ. ಮತ್ತು ತತ್ಸಮ ತದ್ಭವ, ಅದಾದಮೇಲೆ ವಿರುದ್ಧ ಪದಗಳು, ಆಪೋಸಿಟ್ ವರ್ಡ್ಸ್, ಅದಾದಮೇಲೆ ಪತ್ರಲೇಖನ ಪ್ರಬಂಧ. ಪತ್ರಲೇಖನ ಪ್ರಬಂಧ ಇರುತ್ತೆ, ಇದರಲ್ಲಿ ನೀವು ಆಪ್ಷನ್ನ ತಗೋಬೋದು. ಸೊ ಪತ್ರಲೇಖನನಾದರೂ ಬರಿಬೋದು, ಪ್ರಬಂಧನಾದರೂ ಬರಿಬೋದು. ಇಷ್ಟು ಗ್ರಾಮರ್ ಪಾರ್ಟ್ ಇರುತ್ತೆ. ಈ ರೀತಿಯಾಗಿ ನೀವು ಸ್ಮಾರ್ಟಾಗಿ ಯಾವ್ಯಾವುದು ಅನ್ನೋದನ್ನು ಒಂದು ಲೀಸ್ಟ್ ಔಟ್ ಮಾಡಿಕೊಂಡು ಈ ರೀತಿಯಾಗಿ ಗ್ರಾಮರ್ ಪಾರ್ಟು ಓದೋದ್ರಿಂದ ನಿಮಗೆ ಯಾವ ಸೆಕ್ಷನಲ್ಲೂ ಕೂಡ ಮಾರ್ಕ್ಸು ಮಿಸ್ ಆಗೋದಿಲ್ಲ. ಇಲ್ಲಿ ನೀವು ನೋಡ್ಬೋದು, ನಾನಿಲ್ಲಿ 2 ಮಾರ್ಕ್ಸ್ದು ಕ್ವಶನ್ನು ಬರೆದಿದ್ದೀನಿ. ಕರ್ಣನ ಜನ್ಮ ರಹಸ್ಯವನ್ನು ಯಾರು ಅರಿತಿದ್ದರು. ಈ ರೀತಿಯಾಗಿ ನಿಮಗೆ ಸೊ ಎಲ್ಲ ಲೆಸನ್ದು ನಿಮಗೆ ಈ ರೀತಿಯಾಗಿ ಕ್ವಶನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಆದಷ್ಟು ಬೇಗ ನಾನು ಈ ರೀತಿಯಾಗಿ ಕ್ವಶನ್ಗಳದ್ದು ವಿಡಿಯೋ ಕೊಡ್ತೀನಿ, ವಿತ್ ಆನ್ಸರ್ ಕೂಡ ಕೊಡ್ತೀನಿ. ಹಾಗೆ ಗ್ರಾಮರ್ ಪಾರ್ಟಲ್ಲಿ ನಿಮಗೆ ಪತ್ರಲೇಖನ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಪ್ರಬಂಧದ್ದು ಸಪ್ರೇಟ್ ಬರುತ್ತೆ. ಸೊ ಅಷ್ಟನ್ನು ನೀವು ತರವಾಗಿ ಓದ್ಕೊಂಡ್ರೆ ಖಂಡಿತ ನೀವು ಪತ್ರಲೇಖನ ಆಪ್ಷನ್ನ ಚೂಸ್ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ಯಾವ ಮಾರ್ಕ್ಸು ಮಿಸ್ ಮಾಡ್ಕೊಳ್ಳಲ್ಲ. ಹಾಗೆ ಪ್ರಬಂಧ ತೊಗೊಂಡ್ರೆ ಅದರಲ್ಲಿ ಪ್ರಬಂಧ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಮರಿದಲ್ಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.